ರೇಷ್ಮೆ ನಾಡು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ರೇಷ್ಮೆ ಬೆಳೆಯನ್ನೇ ಬೆಳೆಯಲು ಏನು ಒಂದು ರೀತಿಯ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ರೇಷ್ಮೆ ಬೆಳೆಗೆ ಪರ್ಯಾಯವಾಗಿ ಇವತ್ತು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾದಂತಹ ಕಾರಣಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ನಾನು ಇಲ್ಲೇ ಇದ್ದೇನೆ ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಏನು ಒಂದು ರೈತ ರೇಷ್ಮೆ ಬೆಳೆಯಲು ಮುಂದಾಗಿರುವಂಥದ್ದು. ಏನಂತ ಹೇಳಿದ್ರೆ ಇವತ್ತು ಆ ರೇಷ್ಮೆ ಬೆಳೆಯೋದಕ್ಕೆ ಸಾಕಷ್ಟು ಸಂಕಷ್ಟ ಸಹ ಎದುರಿಸೋ ಜೊತೆಗೆ ಇಲ್ಲಿ ಏನು ಒಂದು 100 ರಿಂದ 150 ಮೊಟ್ಟೆ ತೊಗೊಂಬಂದು ಸಾಕ್ತಿದ್ದಂತಹ ರೈತ ಇವತ್ತು ಕೇವಲ 50 ಏನು 60 ಮೊಟ್ಟೆಗಳಿಗೆ ಬಂದಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ಆಗ್ತಾ ಇಲ್ಲ ಎಂಬ ಪ್ರಮುಖವಾದಂತಹ ಕಾರಣ. ಅದ್ರ ಜೊತೆಗೆ ಏನು ಈ ಹಿಂದೆ ಏನು ಹಿಪ್ಪನೇರಳೆಗೆ ಯಾವುದೇ ರೀತಿಯ ಇದು ಔಷಧಿಗಳು ಸಿಂಪಡಿಸ್ತಾ ಇಲ್ಲ. ಆದರೆ ಇವತ್ತು ಔಷಧಿಗಳಿಲ್ಲದೆ ಯಾವುದೇ ರೀತಿಯ ಬೆಳೆಗಳು ಆಗ್ತಾ ಇಲ್ಲ. ಆದರೆ ಬೆಳೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ರೈತ ಒಂದಷ್ಟು ಆಸೆಯನ್ನು ಇಟ್ಕೊಂಡು ಬೆಳೀತಾ ಇದ್ದರೆ ಇವತ್ತು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವು ಅಂದರೆ ಹುಳುಗಳು ಅಂದರೆ ರೇಷ್ಮೆ ಹುಳುಗಳು ಗೂಡನ್ನೇ ಕಟ್ಟಲು ಮುಂದಾಗ್ತಾಯಿಲ್ಲ ಅಂತ ಹೇಳಿದ್ರೆ ಹಾಕಿರುವಂಥ ಸೊಪ್ಪು ಸಹ ಅದೇ ರೀತಿ ಇದೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯ ಏನು ಆ ಎಲೆಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣಗೊಂಡು ಇವತ್ತು ರೈತ ಏನು ತಾನು ಅಂದುಕೊಂಡಂತಹ ಬೆಳೆಯನ್ನು ಇವತ್ತು ತೆಗೆಯಲು ಸಾಧ್ಯವಾಗ್ತಾ ಇಲ್ಲ. ಇವತ್ತು ಸಾಕಷ್ಟು ರೈತರು ಇವತ್ತು ಏನು ರೇಷ್ಮೆ ಬೆಳೆಯಿಂದ ದೂರವಾಗ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲೇ ಮಾತನಾಡೋದಕ್ಕೆ ರೈತರು ಸಹ ಇದ್ದಾರೆ. ಅವ್ರು ಕೇಳೋಣ ಯಾಕೆ ರೇಷ್ಮೆ ಬೆಳೆಯಿಂದ ದೂರ ಆಗ್ತಾ ಇದ್ದಾರೆ, ಅದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಹೇಳ್ಬಿಟ್ಟು. ಸರ್, ಯಾಕೆ ಸರ್ ರೇಷ್ಮೆ ಬೆಳೆಯಿಂದ ಎಲ್ಲ ರೈತರು ದೂರ ಆಗ್ತಾ ಇರುತ್ತೆ? ಸರ್, ಬೆಳೆಗಳಾಗ್ತಾಯಿಲ್ಲ. ಮುಖ್ಯ ಕಾರಣ ಒಂದೇ, ಬೆಳೆಗಳಾಗ್ತಾಯಿಲ್ಲ. ರೇಷ್ಮೆ ಮೊಟ್ಟೆ ತೊಗೊಂಬಂದು ಚಾಕಿ ಕಟ್ಟಿ ಇಲ್ಲ ಚಾಕಿನ ತೊಗೊಂಬಂದು ಇವಾಗ ಬೆಳೆ ಬೆಳಿತೀವಿ. 4ನೇ ಹಂತದ ತನಕ ತುಂಬ ಚೆನ್ನಾಗಿರ್ತವೆ. 4ನೇ ಹಂತ ಆಗಿ 6ನೇ ದಿವಸಕ್ಕೂ ತುಂಬ ಚೆನ್ನಾಗಿರುತ್ತೆ. 6ನೇ ದಿವಸ ಅಂದರೆ ಒಂದು ಸ್ಟೇಜ್ ಅಂತ ಅರ್ಥ ಆಯಿತು. 4ನೇ ಹಂತ ಆಗಿ 6ನೇ ದಿವಸ ಅಂದರೆ ಒಂದು ಸ್ಟೇಜ್. ಅದು ಇನ್ನೊಂದು ಅಂದರೆ ರೇಷ್ಮೆ ಬಿಚ್ಚೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಅರ್ಥ. ಅದು ಹುಳದು 6ನೇ ದಿವಸದಿಂದ 7ನೇ ದಿವಸಕ್ಕೆ ಹೋಗೋ ಟೈಮಲ್ಲಿ ಏನು ಮಾಡ್ತಾವೆ ಸೊಪ್ಪು ತಿನ್ನೋದು ನಿಲ್ಲಿಸ್ತವೆ. 6ನೇ ದಿವಸದ ತನಕ ನಾವೇನು ಅಂದ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ತಿಂತೇವೆ, ತೊಂದರೆ ಇಲ್ಲ ಅಂದ್ಕೊಂಡಿರ್ತೀವಿ. 7ನೇ ದಿವಸಕ್ಕೆ ನೋಡಿದಾಗ ಆ ರೀತಿ ಸೊಪ್ಪು ಬಿಟ್ಕೊಂಡಿರ್ತವೆ. ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳು ಏನು ರೇಷ್ಮೆಯನ್ನು ಬೆಳೆಯೋಕ್ಕೆ ಮುಂದಾಗಿದ್ರು ಮತ್ತು ಅವ್ರ ಜೊತೆಗೆ ಅವಲಂಬಿತರಾಗಿದ್ರು. ಇವತ್ತು ರೇಷ್ಮೆಯಿಂದ ಭಯ ಬೀಳ್ತಾ ಇದ್ದಾರೆ. ಯಾಕೆ ಅಂತ ಸರ್, ನಾವೇ 300 kg ಗೂಡು ಬೆಳೀತಿದ್ವಿ. ಪ್ರತಿ ತಿಂಗಳು 300 kg ಗೂಡು ಬೆಳೀತಿದ್ದಂತ ನಮ್ಮ ಫ್ಯಾಮಿಲಿ. ಇವತ್ತು ಬರೀ 100 ಮೊಟ್ಟೆ, ಅದು 100 ಮೊಟ್ಟೆಗೆ ಸೊಪ್ಪು ಸಾಕಾಗಲ್ಲ. ಆ 100 ಮೊಟ್ಟೆಯನ್ನು ನಾವು ಪ್ರೆಸ್ಟೇಜಿಗೆ ತೊಗೊಂಬಂದ್ಬಿಟ್ರೆ 50 ಮೊಟ್ಟೆ ಹೆಂಗೆ ಮೇಯಿಸೋದು ಅಂತೇಳಿ ನಾವೇನೋ 100 ಮೊಟ್ಟೆ ತೊಗೊಂಬಂದು ಏನಾದ್ರು ಹುಳು ಸಾಕಾಣಿಕೆ ಶುರು ಮಾಡಿದ್ರೆ ಆ 100 ಮೊಟ್ಟೆಗೂ ಸೊಪ್ಪು ಸಾಕಾಗಲ್ಲ. ಬ್ಯಾಚ್ಗೂ ನಮ್ಮದು ಒಂದು 6 ಎಕರೆ ಇದೆ. 6 ಎಕರೆ ಜಮೀನಲ್ಲಿ 2 ಎಕರೆಯಲ್ಲಿ ಸೊಪ್ಪು 100 ಮೊಟ್ಟೆ ಮೇಯ್ಸೋಕ್ಕಾಗ್ತಾಯಿಲ್ಲ. 1 ಎಕರೆ ಬೈಲಲ್ಲಿ 300 kg ರೇಷ್ಮೆ ಬೆಳೀತದೆ. ಅಂದರೆ 300 ಮೊಟ್ಟೆ ಬೆಳೀತಿದ್ವಿ ಮೊದಲಕ್ಕೆ ಅನ್ನೋ 4-5 ವರ್ಷ ಹಿಂದೆ. ಇವತ್ತು 50-60 ಮೊಟ್ಟೆ ಮೇಯ್ಸೋಕ್ಕೆ ಸಾಕಾಗ್ತಾಯಿಲ್ಲ. ಮಾರುಕಟ್ಟೆಯಲ್ಲಿ ಏನು ಇವಾಗ ರೇಷ್ಮೆ ಬೆಳೆಗೆ ಒಂದು 600 ರಿಂದ 700 ರೂಪಾಯಿ 800 ರೂಪಾಯಿವರೆಗೂ ಇದೆ. ಬಟ್ ಯಾಕೆ ರೈತ ಬೆಳೆಯೋಕ್ಕೆ ಮುಂದಾಗ್ತಾ ಇಲ್ಲ? ಬೆಳೆಗಳೇ ಆಗ್ತಿಲ್ವಲ್ಲ. ಎಲ್ಲಿಂದ ತೊಗೊಂಡೋಗಿ ಮಾರ್ಕೆಟ್ ಏನು ತೊಗೊಂಡೋಗೋದು? ಇವತ್ತು ಬೆಳೆ ಇಲ್ಲ ಆದರೆ ರೇಷ್ಮೆ ಗೂಡು ತೊಗೊಂಡೋಗಿ ಮಾರ್ಕೆಟಲ್ಲಿ ಹಾಕೋಬೋದು. ರೇಟ್ ಸಹಜ ಅದು. ಇಲ್ಲಿ ಬೆಳೆ ಇದ್ದಿದ್ರೆ ಅಲ್ಲಿ ರೇಟು ಕಡಿಮೆ ಆಗಿರೋದೇನೋ. ಇಲ್ಲಿ ಬೆಳೆ ಇಲ್ಲ, ಅಲ್ಲಿ ರೇಟ್ ಜಾಸ್ತಿ ಆಗ್ತದೆ. ಡಿಮ್ಯಾಂಡ್ ಇದೆ, ಅವಶ್ಯಕತೆ. ಏನು ಈಗ ಬರ್ತಾ ಇರೋಂಥ ಹಿಪ್ಪನೇರಳೆಗೆ ವೈರಸ್ ಕಾಟ ಮೈನ್ ಸೊಪ್ಪು, ತೋಟದಲ್ಲಿರೋ ಸೊಪ್ಪು ಬರ್ತಾಯಿಲ್ಲ ನಮಗೆ. ಕಾರಣ ಇಷ್ಟೇ, ಸುಳಿಯಲ್ಲಿ ಹುಳ ಬೀಳ್ತಾ ಇದೆ. ಆ ಹುಳ ಸಾಯೋದಕ್ಕೆ ಮುಂಚೆ ನೂವಾನ್ ಅಂತ ಒಂದು ಔಷಧಿ ಇರ್ತಾಯಿತ್ತು. ಆ ಔಷಧಿ ಈಗ ಸರ್ಕಾರನೋ ಈ ಡಿಪಾರ್ಟ್ಮೆಂಟ್ನವ್ರು ಬ್ಯಾನ್ ಮಾಡಿದ್ದಾರೆ. ಅದು ನಾವು ಈ ಹುಳ ಶುರುವಾದಾಗ ಈ ಅಂಗಡಿಗಳ ರೆಕಮೆಂಡೇಷನ್ ಮೇಲೆ ತಂದು ನಾವೇ ಟ್ರಯಲ್ಸ್ ನೋಡಿ ಮಾಡಿದ್ವಿ. ತೊಂದರೆ ಏನಿರಲಿಲ್ಲ. ಸೊಪ್ಪು ಒಂದು ಇಷ್ಟು ದಿವಸ ಅಂತ ಬಿಡಬೇಕಾಗತ್ತೆ. ತೋಟದಲ್ಲಿ ಸಿಂಪಡಣೆ ಮಾಡಿದ್ಮೇಲೆ ಒಂದು 20-25 ದಿವಸ ಬಿಡಬೇಕು ಅಂತಿರ್ತೈತೆ. ಆ 25 ದಿವಸ ಬಿಟ್ಕೊಂಡು ತೊಗೊಂಡು ನಾವು ರೇಷ್ಮೆ ಹುಳಕ್ಕೆ ಹಾಕಿದ್ರು ರೇಷ್ಮೆ ಹುಳಕ್ಕೂ ತೊಂದರೆ ಇರಲಿಲ್ಲ, ತೋಟದಲ್ಲಿ ನಮಗೂ ತೊಂದರೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಬೆಳ್ಕೊತಾ ಇದ್ವಿ. ಅವಾಗ ಏನಾಗಬೇಕಾಗಿದೆ ಸರ್? ಈಗ ಅಧಿಕಾರಿಗಳಾಗ್ಬೋದು ಮತ್ತು ಸೈಂಟಿಸ್ಟ್ ಆಗ್ಬೋದು, ಅವರು ಅಧಿಕಾರಿಗಳು ರೂಮ್ಗಳಲ್ಲಿ ಕೂದೋದು ಬಿಟ್ಟು ಬಯಲಿಗೆ ಬರಬೇಕು. ಫೀಲ್ಡ್ ಮೀನ್ಸ್ ತೋಟಗಳಿಗೆ ಬರಬೇಕು. ರೈತನ ಜೊತೆ ನಿರಂತರವಾಗಿ ಸಂಪರ್ಕ ಇರಬೇಕು. ಆ ವಿಜ್ಞಾನಿಗಳು ಸೈಂಟಿಸ್ಟ್ ಇದಕ್ಕೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಸೈಂಟಿಸ್ಟ್ಗಳು ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಮುಂಚೆ ಆಗಿದ್ದಿದ್ರೆ ಸುಮಾರು ಒಂದು 4-5 ವರ್ಷ ಹಿಂದೆ, 3 ವರ್ಷದ ಹಿಂದೆ ಆಗಿದ್ದರೆ ವರ್ಷಕ್ಕೊಂದು ಸಾರಿ ಆದರೂ ಯಾವುದೋ ಒಂದು ಆ್ಯನ್ಯುವಲ್ ಮೀಟಿಂಗ್ಸಲ್ಲೋ ವಿಜ್ಞಾನಿಗಳನ್ನ ಕರೆಸಿ ನಮ್ಮ ಜೊತೆ ಸಂವಾದಗಳೆಲ್ಲ ಇರ್ತಾಯಿತ್ತು. ಮ್ಯೂಚುವಲ್ ಆ ಕಡೆಯಿಂದ ಈ ಕಡೆ ಕ್ವಶನ್ಸು, ನಾವು ಕ್ವಶನ್ಸ್ ಕೇಳ್ತಿದ್ವಿ, ಅವರು ಉತ್ತರ ಹೇಳ್ತಿದ್ರು. ಹೀಗೆ ಇರಬೇಕು ಅನ್ನೋದಿತ್ತು. ಈಗ ಸುಮಾರು ಒಂದು 4-5 ವರ್ಷದಿಂದ ಅವ್ರು ಯಾರಿದ್ದಾರೋ ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ರಿಸರ್ಚ್ ಆಗ್ತಾಯಿದೆಯೋ, ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆಯೋ ಅದು ಗೊತ್ತಿಲ್ಲ. ಈ CSR ಅನ್ನೋದು ಈ ಜಪಾನ್ ಅವರು ಜೈಕಾ ಅಂತ ಒಂದು ಪ್ರೋಗ್ರಾಮ್ ತೊಗೊಂಬಂದಿದ್ರು.
ಆ ಟೈಮಲ್ಲಿ ಬಂದಿರೋ ತಳಿ ಏನಿದೆಯೋ ಇದುವರೆಗೂ ಇನ್ನೂ ಹಂಗೆ ಇದೆ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಈಗ ರಿಸರ್ಚ್ ಆಗ್ತಾಯಿಲ್ಲ. ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಹೊರಗಡೆ ಇರೋ ಹುಳ ಯಾವಾಗ ಸಾಯ್ತಿಲ್ವೋ ಇದನ್ನು ಒಂದು ಸ್ವಲ್ಪ ಆ ರೀತಿ ಇಮ್ಯುನಿಟಿ ಡೆವಲಪ್ ಮಾಡಿದ್ರೆ ರೇಷ್ಮೆ ನೂಲು ಬಿಚ್ಕೊಬೋದೇನೋ ನಮ್ಮದು ಭಾವನೆ ಇತ್ತು. ಹಂಗಾಗ್ಬಿಟ್ಟು ನಮ್ಮನ್ನು ಅವ್ರ ಜೊತೆ ಸಂಪರ್ಕ ಮಾಡಿಸಿ ಕರೆಸಿ ಮಾತನಾಡೋಣ ಅಂತೇಳಿ ಡಿಪಾರ್ಟ್ಮೆಂಟ್ನವ್ರ ಜೊತೆ ಹೇಳ್ಕೊತಾ ಇದ್ದೀವಿ. ಅವ್ರು ಯಾವುದಕ್ಕೂ ಆಯಿತು ಅಂತ ಬರ್ತಾರೆ. ಬೆಳೆ ಏನೋ ತೊಂದರೆ ಆದಾಗ ಈಗ ನಾಳೆ ನಾಳದ್ದು ಕರೆಸ್ಕೊತೀವಿ. ಫೈನಲ್ ನಾವು ಹೇಳೋದು ಇನ್ನು ಬೆಳೆಯಲ್ಲ ಅಂಥೇಳಿ ಅವ್ರಿಗೆ ಅದೇ ರೀತಿಯೇ ಕರೆಸ್ಕೊತೀವಿ. ಬೆಳೆ ತೋರಿಸ್ತೀವಿ. ಬೆಳೆ ಆಗಿರಲ್ಲ, ಬರ್ತಾರೆ, ಒಂದು ಫೋಟೋ ತೆಗಿತಾರೆ, ಒಂದು 4 ಹುಳನೋ ಒಂದು 4 ಸೊಪ್ಪು ತೊಗೊಂಡೋಗ್ತಾರೆ. ಅದು ಏನಾಗಿದೆ ಅಂತೇಳಿ ಅದು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ತೊಂದರೆ ಎಲ್ಲಿಂದ ಆಗಿತ್ತು, ಏನಿಂದ ಆಗಿತ್ತು ಅಂತೇಳಿ ಗೊತ್ತಿದೆ ನಮಗೆ. ಬಟ್ ಆ ಸೌಜನ್ಯಕ್ಕಾದರೂ ಅವ್ರು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ಎಲ್ಲಿಂದ ತೊಂದರೆ ಆಗಿದೆ, ಯಾವ್ದು ತೊಂದರೆ ಆಗಿದೆ ಅಂತೇಳಿ ಅದಕ್ಕೂ ಇಲ್ಲ. ಆ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆಯವರು ಇದ್ದಾರೆ ಇವತ್ತು. ಇವಿಷ್ಟು ಏನು ರೈತನ ಮಾತಾಡೋದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಒಂದು ಕಾಲದಲ್ಲಿ ಏನು ರೇಷ್ಮೆ ನಾಡು ಚಿನ್ನದ ಬೀಡು ಅನ್ನುತ್ತಾ ಹೆಸರು ಪಡೆದಂಥ ಕೋಲಾರ ಜಿಲ್ಲೆ ಇವತ್ತು ಏನು ರೇಷ್ಮೆಯಿಂದ ರೈತರು ದೂರವಾಗ್ತಾರಂಥದ್ದು ನಿಜಕ್ಕೂ ಒಂದು ರೀತಿಯ ವಿಷಾದಕರ ಸಂಗತಿ ಅಂತಲೇ ಹೇಳ್ಬೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರೇಷ್ಮೆ ನಾಡು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ರೇಷ್ಮೆ ಬೆಳೆಯನ್ನೇ ಬೆಳೆಯಲು ಏನು ಒಂದು ರೀತಿಯ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ರೇಷ್ಮೆ ಬೆಳೆಗೆ ಪರ್ಯಾಯವಾಗಿ ಇವತ್ತು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾದಂತಹ ಕಾರಣಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಇವತ್ತು ನಾನು ಇಲ್ಲೇ ಇದ್ದೇನೆ ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಏನು ಒಂದು ರೈತ ರೇಷ್ಮೆ ಬೆಳೆಯಲು ಮುಂದಾಗಿರುವಂಥದ್ದು ಏನಂತ ಹೇಳಿದ್ರೆ ಇವತ್ತು ಆ ರೇಷ್ಮೆ ಬೆಳೆಯೋದಕ್ಕೆ ಸಾಕಷ್ಟು ಸಂಕಷ್ಟ ಸಹ ಎದುರಿಸೋ ಜೊತೆಗೆ ಇಲ್ಲಿ ಏನು ಒಂದು 100ರಿಂದ 150 ಮೊಟ್ಟೆ ತೊಗೊಂಬಂದು ಸಾಕ್ತಿದ್ದಂತಹ ರೈತ ಇವತ್ತು ಕೇವಲ 60 ಮೊಟ್ಟೆಗಳಿಗೆ ಬಂದಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ಆಗ್ತಾ ಇಲ್ಲ ಎಂಬ ಪ್ರಮುಖವಾದಂತಹ ಕಾರಣ. ಅದ್ರ ಜೊತೆಗೆ ಏನು ಈ ಹಿಂದೆ ಏನು ಹಿಪ್ಪನೇರಳೆಗೆ ಯಾವುದೇ ರೀತಿಯ ಇದು ಔಷಧಿಗಳು ಸಿಂಪಡಿಸ್ತಾ ಇಲ್ಲ. ಆದರೆ ಇವತ್ತು ಔಷಧಿಗಳಿಲ್ಲದೆ ಯಾವುದೇ ರೀತಿಯ ಬೆಳೆಗಳು ಆಗ್ತಾಯಿಲ್ಲ. ಆದರೆ ಬೆಳೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ರೈತ ಒಂದಷ್ಟು ಆಸೆಯನ್ನು ಇಟ್ಕೊಂಡು ಬೆಳೀತಾ ಇದ್ದರೆ ಇವತ್ತು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವು ಅಂದರೆ ಹುಳುಗಳು ಅಂದರೆ ರೇಷ್ಮೆ ಹುಳುಗಳು ಗೂಡನ್ನೇ ಕಟ್ಟಲು ಮುಂದಾಗ್ತಾಯಿಲ್ಲ ಅಂತ ಹೇಳಿದ್ರೆ ಹಾಕಿರುವಂಥ ಸೊಪ್ಪು ಸಹ ಅದೇ ರೀತಿ ಇದೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯ ಏನು ಆ ಎಲೆಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣಗೊಂಡು ಇವತ್ತು ರೈತ ಏನು ತಾನು ಅಂದುಕೊಂಡಂತಹ ಬೆಳೆಯನ್ನು ಇವತ್ತು ತೆಗೆಯಲು ಸಾಧ್ಯವಾಗ್ತಾಯಿಲ್ಲ. ಇವತ್ತು ಸಾಕಷ್ಟು ರೈತರು ಇವತ್ತು ಏನು ರೇಷ್ಮೆ ಬೆಳೆಯಿಂದ ದೂರವಾಗ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲೇ ಮಾತನಾಡೋದಕ್ಕೆ ರೈತರು ಸಹ ಇದ್ದಾರೆ. ಅವ್ರು ಕೇಳೋಣ ಯಾಕೆ ರೇಷ್ಮೆ ಬೆಳೆಯಿಂದ ದೂರ ಆಗ್ತಾ ಇದ್ದಾರೆ, ಅದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಹೇಳ್ಬಿಟ್ಟು. ಸರ್, ಯಾಕೆ ಸರ್ ರೇಷ್ಮೆ ಬೆಳೆಯಿಂದ ಎಲ್ಲ ರೈತರು ದೂರ ಆಗ್ತಾ ಇರುತ್ತೆ? ಸರ್, ಬೆಳೆಗಳಾಗ್ತಾಯಿಲ್ಲ. ಮುಖ್ಯ ಕಾರಣ ಒಂದೇ, ಬೆಳೆಗಳಾಗ್ತಾಯಿಲ್ಲ. ರೇಷ್ಮೆ ಮೊಟ್ಟೆ ತೊಗೊಂಬಂದು ಚಾಕಿ ಕಟ್ಟಿ ಇಲ್ಲ ಚಾಕಿನ ತೊಗೊಂಬಂದು ಇವಾಗ ಬೆಳೆ ಬೆಳಿತೀವಿ. 4ನೇ ಹಂತದ ತನಕ ತುಂಬ ಚೆನ್ನಾಗಿರ್ತವೆ. 4ನೇ ಹಂತ ಆಗಿ 6ನೇ ದಿವಸಕ್ಕೂ ತುಂಬ ಚೆನ್ನಾಗಿರುತ್ತೆ. 6ನೇ ದಿವಸ ಅಂದರೆ ಒಂದು ಸ್ಟೇಜ್ ಅಂತ ಅರ್ಥ ಆಯಿತು. 4ನೇ ಹಂತ ಆಗಿ 6ನೇ ದಿವಸ ಅಂದರೆ ಒಂದು ಸ್ಟೇಜ್. ಅದು ಇನ್ನೊಂದು ಅಂದರೆ ರೇಷ್ಮೆ ಬಿಚ್ಚೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಅರ್ಥ. ಅದು ಹುಳದು ಆ 6ನೇ ದಿವಸದಿಂದ 7ನೇ ದಿವಸಕ್ಕೆ ಹೋಗೋ ಟೈಮಲ್ಲಿ ಏನು ಮಾಡ್ತಾವೆ ಸೊಪ್ಪು ತಿನ್ನೋದು ನಿಲ್ಲಿಸ್ತವೆ. 6ನೇ ದಿವಸದ ತನಕ ನಾವೇನು ಅಂದ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ತಿಂತೇವೆ, ತೊಂದರೆ ಇಲ್ಲ ಅಂದ್ಕೊಂಡಿರ್ತೀವಿ. 7ನೇ ದಿವಸಕ್ಕೆ ನೋಡಿದಾಗ ಆ ರೀತಿ ಸೊಪ್ಪು ಬಿಟ್ಕೊಂಡಿರ್ತವೆ. ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳು ಏನು ರೇಷ್ಮೆಯನ್ನು ಬೆಳೆಯೋಕ್ಕೆ ಮುಂದಾಗಿದ್ರು ಮತ್ತು ಅವ್ರ ಜೊತೆಗೆ ಅವಲಂಬಿತರಾಗಿದ್ರು. ಇವತ್ತು ರೇಷ್ಮೆಯಿಂದ ಭಯ ಬೀಳ್ತಾಯಿದ್ರು. ಯಾಕೆ ಅಂತ ಸರ್, ನಾವೇ 300 kg ಗೂಡು ಬೆಳೀತಿದ್ವಿ. ಪ್ರತಿ ತಿಂಗಳು 300 kg ಗೂಡು ಬೆಳೀತಿದ್ದಂತ ನಮ್ಮ ಫ್ಯಾಮಿಲಿ. ಇವತ್ತು ಬರೀ 100 ಮೊಟ್ಟೆ, ಅದು 100 ಮೊಟ್ಟೆಗೆ ಸೊಪ್ಪು ಸಾಕಾಗಲ್ಲ. ಆ 100 ಮೊಟ್ಟೆಯನ್ನು ನಾವು ಪ್ರೆಸ್ಟೇಜಿಗೆ ತೊಗೊಂಬಂದ್ಬಿಟ್ರೆ 50 ಮೊಟ್ಟೆ ಹೆಂಗೆ ಮೇಯಿಸೋದು ಅಂತೇಳಿ ನಾವೇನೋ 100 ಮೊಟ್ಟೆ ತೊಗೊಂಬಂದು ಏನಾದ್ರು ಹುಳು ಸಾಕಾಣಿಕೆ ಶುರು ಮಾಡಿದ್ರೆ ಆ 100 ಮೊಟ್ಟೆಗೂ ಸೊಪ್ಪು ಸಾಕಾಗಲ್ಲ. ಬ್ಯಾಚ್ಗೂ ನಮ್ಮದು ಒಂದು 6 ಎಕರೆ ಇದೆ. 6 ಎಕರೆ ಜಮೀನಲ್ಲಿ 2 ಎಕರೆಯಲ್ಲಿ ಸೊಪ್ಪು 100 ಮೊಟ್ಟೆ ಮೇಯ್ಸೋಕ್ಕಾಗ್ತಾಯಿಲ್ಲ. 1 ಎಕರೆ ಬೈಲಲ್ಲಿ 300 kg ರೇಷ್ಮೆ ಬೆಳೀತದೆ. ಅಂದರೆ 300 ಮೊಟ್ಟೆ ಬೆಳೀತಿದ್ವಿ ಮೊದಲಕ್ಕೆ ಅನ್ನೋ 4-5 ವರ್ಷ ಹಿಂದೆ. ಇವತ್ತು 50-60 ಮೊಟ್ಟೆ ಮೇಯ್ಸೋಕ್ಕೆ ಬರಲ್ಲ, ಸಾಕಾಗ್ತಾಯಿಲ್ಲ. ಮಾರುಕಟ್ಟೆಯಲ್ಲಿ ಏನು ಇವಾಗ ರೇಷ್ಮೆ ಬೆಳೆಗೆ ಒಂದು 600ರಿಂದ 700 ರೂಪಾಯಿ 800 ರೂಪಾಯಿವರೆಗೂ ಇದೆ. ಬಟ್ ಯಾಕೆ ರೈತ ಬೆಳೆಯೋಕ್ಕೆ ಮುಂದಾಗ್ತಾ ಇಲ್ಲ? ಬೆಳೆಗಳೇ ಆಗ್ತಿಲ್ವಲ್ಲ. ಎಲ್ಲಿಂದ ತೊಗೊಂಡೋಗಿ ಮಾರ್ಕೆಟ್ ಏನು ತೊಗೊಂಡೋಗೋದು? ಇವತ್ತು ಬೆಳೆ ಇಲ್ಲ ಆದರೆ ರೇಷ್ಮೆ ಗೂಡು ತೊಗೊಂಡೋಗಿ ಮಾರ್ಕೆಟಲ್ಲಿ ಹಾಕೋಬೋದು. ರೇಟ್ ಸಹಜ ಅದು. ಇಲ್ಲಿ ಬೆಳೆ ಇದ್ದಿದ್ರೆ ಅಲ್ಲಿ ರೇಟು ಕಡಿಮೆ ಆಗಿರೋದೇನೋ. ಇಲ್ಲಿ ಬೆಳೆ ಇಲ್ಲ, ಅಲ್ಲಿ ರೇಟ್ ಜಾಸ್ತಿ ಆಗ್ತದೆ. ಡಿಮ್ಯಾಂಡ್ ಇದೆ, ಅವಶ್ಯಕತೆ. ಏನು ಈಗ ಬರ್ತಾ ಇರೋಂಥ ಹಿಪ್ಪನೇರಳೆಗೆ ವೈರಸ್ ಕಾಟ ಮೈನ್ ಸೊಪ್ಪು, ತೋಟದಲ್ಲಿರೋ ಸೊಪ್ಪು ಬರ್ತಾಯಿಲ್ಲ ನಮಗೆ. ಕಾರಣ ಇಷ್ಟೇ, ಸುಳಿಯಲ್ಲಿ ಹುಳ ಬೀಳ್ತಾ ಇದೆ. ಆ ಹುಳ ಸಾಯೋದಕ್ಕೆ ಮುಂಚೆ ನೂವಾನ್ ಅಂತ ಒಂದು ಔಷಧಿ ಇರ್ತಾಯಿತ್ತು. ಆ ಔಷಧಿ ಈಗ ಸರ್ಕಾರನೋ ಡಿಪಾರ್ಟ್ಮೆಂಟ್ನವ್ರು ಬ್ಯಾನ್ ಮಾಡಿದ್ದಾರೆ.
ಅದು ನಾವು ಈ ಹುಳ ಶುರುವಾದಾಗ ಈ ಅಂಗಡಿಗಳ ರೆಕಮೆಂಡೇಷನ್ ಮೇಲೆ ತಂದು ನಾವೇ ಟ್ರಯಲ್ಸ್ ನೋಡಿ ಮಾಡಿದ್ವಿ. ತೊಂದರೆ ಏನಿರಲಿಲ್ಲ. ಸೊಪ್ಪು ಒಂದು ಇಷ್ಟು ದಿವಸ ಅಂತ ಬಿಡಬೇಕಾಗತ್ತೆ. ತೋಟದಲ್ಲಿ ಸಿಂಪಡಣೆ ಮಾಡಿದ್ಮೇಲೆ ಒಂದು 20-25 ದಿವಸ ಬಿಡಬೇಕು ಅಂತಿರ್ತೈತೆ. ಆ 25 ದಿವಸ ಬಿಟ್ಕೊಂಬಂದು ತೊಗೊಂಡು ನಾವು ರೇಷ್ಮೆ ಹುಳಕ್ಕೆ ಹಾಕಿದ್ರು ರೇಷ್ಮೆ ಹುಳಕ್ಕೂ ತೊಂದರೆ ಇರಲಿಲ್ಲ, ತೋಟದಲ್ಲಿ ನಮಗೂ ತೊಂದರೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಬೆಳ್ಕೊತಾ ಇದ್ವಿ ಅವಾಗ. ಏನಾಗಬೇಕಾಗಿದೆ ಸರ್ ಈಗ ಅಧಿಕಾರಿಗಳಾಗ್ಬೋದು ಮತ್ತು ಸೈಂಟಿಸ್ಟ್ ಆಗ್ಬೋದು ಅವರು ಅಧಿಕಾರಿಗಳು ರೂಮ್ಗಳಲ್ಲಿ ಕೂದೋದು ಬಿಟ್ಟು ಬಯಲಿಗೆ ಬರಬೇಕು, ಫೀಲ್ಡ್ ಮೀನ್ಸ್ ತೋಟಗಳಿಗೆ ಬರಬೇಕು, ರೈತನ ಜೊತೆ ನಿರಂತರವಾಗಿ ಸಂಪರ್ಕ ಇರಬೇಕು. ಆ ವಿಜ್ಞಾನಿಗಳು ಸೈಂಟಿಸ್ಟ್ ಇದಕ್ಕೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಸೈಂಟಿಸ್ಟ್ಗಳು ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಮುಂಚೆ ಆಗಿದ್ದಿದ್ರೆ ಸುಮಾರು ಒಂದು 4-5 ವರ್ಷ ಹಿಂದೆ, 3 ವರ್ಷದ ಹಿಂದೆ ಆಗಿದ್ದರೆ ವರ್ಷಕ್ಕೊಂದು ಸಾರಿ ಆದರೂ ಯಾವುದೋ ಒಂದು ಆ್ಯನ್ಯುವಲ್ ಮೀಟಿಂಗ್ಸಲ್ಲೋ ವಿಜ್ಞಾನಿಗಳನ್ನ ಕರೆಸಿ ನಮ್ಮ ಜೊತೆ ಸಂವಾದಗಳೆಲ್ಲ ಇರ್ತಾಯಿತ್ತು. ಮ್ಯೂಚುವಲ್ ಆ ಕಡೆಯಿಂದ ಈ ಕಡೆ ಕ್ವಶನ್ಸು, ನಾವು ಕ್ವಶನ್ಸ್ ಕೇಳ್ತಿದ್ವಿ, ಅವರು ಉತ್ತರ ಹೇಳ್ತಿದ್ರು, ಹೀಗೆ ಇರಬೇಕು ಅನ್ನೋದಿತ್ತು. ಈಗ ಸುಮಾರು ಒಂದು 4-5 ವರ್ಷದಿಂದ ಅವ್ರು ಯಾರಿದ್ದಾರೋ ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ರಿಸರ್ಚ್ ಆಗ್ತಾಯಿದೆಯೋ, ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆಯೋ ಅದು ಗೊತ್ತಿಲ್ಲ. ಈ CSR ಅನ್ನೋದು ಈ ಜಪಾನ್ ಅವರು ಜೈಕಾ ಅಂತ ಒಂದು ಪ್ರೋಗ್ರಾಮ್ ತೊಗೊಂಬಂದಿದ್ರು. ಆ ಟೈಮಲ್ಲಿ ಬಂದಿರೋ ತಳಿ ಏನಿದೆಯೋ ಇದುವರೆಗೂ ಇನ್ನೂ ಹಂಗೆ ಇದೆ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಈಗ ರಿಸರ್ಚ್ ಆಗ್ತಾಯಿಲ್ಲ. ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಹೊರಗಡೆ ಇರೋ ಹುಳ ಯಾವಾಗ ಸಾಯ್ತಿಲ್ವೋ ಇದನ್ನು ಒಂದು ಸ್ವಲ್ಪ ಆ ರೀತಿ ಇಮ್ಯುನಿಟಿ ಡೆವಲಪ್ ಮಾಡಿದ್ರೆ ರೇಷ್ಮೆ ನೂಲು ಬಿಚ್ಕೊಬೋದೇನೋ ನಮ್ಮದು ಭಾವನೆ ಇತ್ತು. ಹಂಗಾಗ್ಬಿಟ್ಟು ನಮ್ಮನ್ನು ಅವ್ರ ಜೊತೆ ಸಂಪರ್ಕ ಮಾಡಿಸಿ ಕರೆಸಿ ಮಾತನಾಡೋಣ ಅಂತೇಳಿ ಡಿಪಾರ್ಟ್ಮೆಂಟ್ನವ್ರ ಜೊತೆ ಹೇಳ್ಕೊತಾ ಇದ್ದೀವಿ. ಅವ್ರು ಯಾವುದಕ್ಕೂ ಆಯಿತು ಅಂತ ಬರ್ತಾರೆ. ಬೆಳೆ ಏನೋ ತೊಂದರೆ ಆದಾಗ ಈಗ ನಾಳೆ ಕರೆಸ್ಕೊತೀವಿ. ಫೈನಲ್ ನಾವು ಹೇಳೋದು ಇನ್ನು ಬೆಳೆಯಲ್ಲ ಅಂಥೇಳಿ ಅವ್ರಿಗೆ ಅದೇ ರೀತಿಯೇ ಕರೆಸ್ಕೊತೀವಿ. ಬೆಳೆ ತೋರಿಸ್ತೀವಿ, ಬೆಳೆ ಆಗಿರಲ್ಲ, ಬರ್ತಾರೆ, ಒಂದು ಫೋಟೋ ತೆಗಿತಾರೆ, ಒಂದು 4 ಹುಳನೋ ಒಂದು 4 ಸೊಪ್ಪು ತೊಗೊಂಡೋಗ್ತಾರೆ. ಅದು ಏನಾಗಿದೆ ಅಂತೇಳಿ ಅದು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ತೊಂದರೆ ಎಲ್ಲಿಂದ ಆಗಿತ್ತು, ಏನಿಂದ ಆಗಿತ್ತು ಅಂತೇಳಿ ಗೊತ್ತಿದೆ ನಮಗೆ. ಬಟ್ ಆ ಸೌಜನ್ಯಕ್ಕಾದರೂ ಅವ್ರು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ಎಲ್ಲಿಂದ ತೊಂದರೆ ಆಗಿದೆ, ಯಾವ್ದು ತೊಂದರೆ ಆಗಿದೆ ಅಂತೇಳಿ ಅದಕ್ಕೂ ಇಲ್ಲ. ಆ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆಯವರು ಇದ್ದಾರೆ ಇವತ್ತು. ಇವಿಷ್ಟು ಏನು ರೈತನ ಮಾತಾಡೋದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಒಂದು ಕಾಲದಲ್ಲಿ ಏನು ರೇಷ್ಮೆ ನಾಡು, ಚಿನ್ನದ ಬೀಡು ಅನ್ನುತ್ತಾ ಹೆಸರು ಪಡೆದಂಥ ಕೋಲಾರ ಜಿಲ್ಲೆ ಇವತ್ತು ಏನು ರೇಷ್ಮೆಯಿಂದ ರೈತರು ದೂರವಾಗ್ತಾರಂಥದ್ದು ನಿಜಕ್ಕೂ ಒಂದು ರೀತಿಯ ವಿಷಾದಕರ ಸಂಗತಿ ಅಂತಲೇ ಹೇಳ್ಬೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.